ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಓಕೆ, ಇವಾಗ ಏನಪ್ಪ ಅಂತಂದರೆ ನಿಮ್ಗೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಇವತ್ತು ಆಪ್ಷನ್ ಎಂಟ್ರಿ ಮಾಡೋದು ಲಾಸ್ಟ್ ಡೇಟ್ ಮುಗಿದಿದೆ ಅಂತ. ಇಟ್ ಮೀನ್ಸ್ KCET ಸ್ಟೂಡೆಂಟ್ಸ್ಗೆ ಏನಪ್ಪ ಅಂತಂದರೆ ಆಪ್ಷನ್ ಎಂಟ್ರಿ ಲಾಸ್ಟ್ ಡೇಟ್ ಅನ್ನೋದು ಏನಿತ್ತು ಇವತ್ತು ಅಂತಂದರೆ ನಿನ್ನೆ ನೈಟೇ ಕ್ಲೋಸ್ ಆಗಿದೆ. ಬಟ್ ಇವತ್ತು ಯಾವುದೇ ಥರದ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಬರ್ತಿಲ್ಲ. ಸೊ ಇದ್ರ ತಕ್ಕನಂಗೆ ಕೆಲವೊಂದಿಷ್ಟು ಹುಡುಗರು ಕೇಳ್ತಾ ಇದ್ರಿ, ನಾಳೆ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಏನಾದರೂ ಬರುತ್ತೋ ಅಂತಂದು. ಸೊ ಅದ್ರ ಬಗ್ಗೆ ಸ್ವಲ್ಪ ಮಾತಾಡ್ತಾ ಇದ್ದೀನಿ. ಆ್ಯಂಡ್ ಕೆಲವೊಂದಿಷ್ಟು ಹುಡುಗರು ಕಮೆಂಟ್ಸ್ ಹಾಕಿದ್ರೆ ಅದಕ್ಕೂ ಕೂಡ ಆನ್ಸರ್ ಮಾಡ್ತೀನಿ. ಸಾಧ್ಯ ಆಯ್ತು ಅಂದರೆ ಕೆಲವೊಂದಿಷ್ಟು ಆನ್ಸರ್ ನಿಮ್ಮ ಅಂದರೆ ಬೇರೆ ಹುಡುಗರು ಕೇಳುವಂಥ ಕ್ವಶನ್ಸ್ ನಿಮಗೂ ಆಗಿರ್ತವೆ. ಫುಲ್ ವಿಡಿಯೋ ವಾಚ್ ಮಾಡೋಕ್ಕೆ ಟ್ರೈ ಮಾಡಿರಿ. ಸರಿ, ಇವಾಗ ಏನಪ್ಪ ಅಂತಂದರೆ ಇವಾಗ ಆಪ್ಷನ್ ಎಂಟ್ರಿ ಕ್ಲೋಸ್ ಆಗಿದೆ. ಓಕೆ, ಇದೇ ಫೈನಲ್ ಅಪ್ಪ ಅನ್ನೋದಂತಂದರೆ ನಿಮ್ಗೆ ಅಫಿಷಿಯಲ್ ಆಗಿ ನಿಮ್ಗೆ ಗೊತ್ತಿರುವಾಗೆ KE ಕಡೆಯಿಂದ ಯಾವುದೇ ಥರನಾದ ಲಾಸ್ಟ್ ಡೇಟ್ ಫಾರ್ ಆಪ್ಷನ್ ಎಂಟ್ರಿ ಅಂತಂದು ಎಲ್ಲೂ ಕೂಡ ಅನೌನ್ಸ್ ಮಾಡಿಲ್ಲ. ಅಂತಂದರೆ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಅಥವಾ ಎಡಿಟ್ ಮಾಡೋಕ್ಕೆ ಚಾನ್ಸ್ ಏನು ಕೊಟ್ಟಿದ್ರು ಅದು ಲಾಸ್ಟ್ ಡೇಟ್ ಎಲ್ಲಿವರೆಗೂ ಅಂತ ಕೊಟ್ಟಿಲ್ಲ. ಬಟ್ ಆಪ್ಷನ್ ಎಂಟ್ರಿ ಅನ್ನೋದು ಏನು ಕಾಣಿಸ್ತಿದೆ ಅದ್ರಲ್ಲಿ ಸ್ವಲ್ಪ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಏನಪ್ಪ ಅಂತಂದರೆ ತೋರಿಸ್ತಿತ್ತು. ಓಕೆ, 14/8/2024 ರಾತ್ರಿ 11:59 ತೋರಿಸ್ತಾ ಇತ್ತು. ಬಟ್ ಅದು ಜಸ್ಟ್ ಏನಪ್ಪ ಅಂದರೆ ಆಪ್ಷನ್ ಎಂಟ್ರಿ ಪೇಜಲ್ಲಿ ತೋರಿಸ್ತಿತ್ತು ಹೊರತು ಯಾವುದೇ ಥರನಾದ ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ಅನ್ನೋದು ಇದ್ದಿಲ್ಲ. ಸರಿ, ಅದನ್ನು ನಂಬ್ಕೊಂಡು ನಾವೇನಾದರೂ ಇವಾಗ ಏನಪ್ಪ ಅಂದ್ರೆ ಹುಡುಗರು ಕೂತ್ರೆ ಏನಾಗುತ್ತೆ ಅಂತಂದರೆ ಅವ್ರು ಹೇಳಿದ ಪ್ರಕಾರ ನಾಳೆನೇ ಮಾಕ್ ಅಲಾಟ್ಮೆಂಟ್ ಬರಬೇಕು. ಬಟ್ ಬರಲ್ಲ. ಯಾಕಂತಂದರೆ ನಿಮ್ಗೆ ಗೊತ್ತಿರುವಾಗೆ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಮಾಡ್ತಿರೋ ಉದ್ದೇಶ ನಿಮ್ಗೆ ಗೊತ್ತಿರಬೇಕು. ನೀಟ್ ಸ್ಟೂಡೆಂಟ್ಸ್, ಓಕೆ, ನೀಟ್ ಸ್ಟೂಡೆಂಟ್ಸ್ಗೋಸ್ಕರನೇ ಅದು ಮಾಡ್ತಿದ್ದಾರೆ. ಸೊ ಇವಾಗ ಏನಪ್ಪ ಆಗುತ್ತೆ ಅಂತಂದರೆ ನೀಟ್ ಸ್ಟೂಡೆಂಟ್ಸ್ಗೆ ಇನ್ನೂ ಕೂಡ ಆಪ್ಷನ್ ಎಂಟ್ರಿನೇ ಸ್ಟಾರ್ಟ್ ಆಗಿಲ್ಲ. ಇಟ್ ಮೀನ್ಸ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆದಾಗ ಅವ್ರಿಗೆ ಮಾಕ್ ಅಲಾಟ್ಮೆಂಟ್ ಬರುತ್ತೆ. ಇಟ್ ಮೀನ್ಸ್ ಅವ್ರಿಗೆ ನಿಮಗೆ ಎರಡೂ ಕೂಡ ಕಂಬೈಂಡ್ ಆಗಿಬಿಟ್ಟು ಆಪ್ಷನ್ ಎಂಟ್ರಿ ನಡೀತೆ. ಇಬ್ಬರು ಕೂಡ ಕಂಬೈಂಡ್ ಆಗಿಬಿಟ್ಟು ನಿಮಗೆ ಎರಡನೇ ಮಾಕ್ ಅಲಾಟ್ಮೆಂಟ್ ಅದು. ಬಟ್ ನೀಟ್ ಸ್ಟೂಡೆಂಟ್ಸ್ಗೆ ಏನಪ್ಪ ಆಗುತ್ತೆ ಅಂತಂದರೆ ಅದು ಮೊದಲನೇ ಮಾಕ್ ಅಲಾಟ್ಮೆಂಟ್ ಅದಾಗುತ್ತೆ. ಸರಿನಾ? ಆ್ಯಂಡ್ ಇದಕ್ಕೋಸ್ಕರ ತಿಳ್ಕೊಬೇಕು, ಇನ್ನೂ ಕೂಡ ಆಪ್ಷನ್ ಎಂಟ್ರಿ ವಾಪಸ್ ಬಿಡ್ತಾರೆ ಖಂಡಿತ ಇವತ್ತು. ಅದರಲ್ಲೂ KEದವ್ರು ಹೇಳಿದ ಪ್ರಕಾರ ಇವತ್ತು ಇಂಡಿಪೆಂಡೆನ್ಸ್ ಡೇ ಇರೋ ಕಾರಣ ಯಾವುದೇ ಥರನಾದಂತಹ ಆ್ಯಕ್ಟಿವಿಟೀಸ್ ನಡೆಯಲ್ಲ ಅಂತ ಹೇಳಿದ್ರು. ಸೊ ಹಂಗಾಗಿ ಯಾವುದೇ ರೀತಿ ಇವತ್ತು ನಡೀಲಿಕ್ಕಿಲ್ಲ. ಸೊ ನಾಳೆಯಿಂದ ಮತ್ತೆ ಚಾನ್ಸಸ್ ಕೊಡ್ತಾರೆ. ನಾಳೆಯಿಂದ ಅಫಿಷಿಯಲ್ ಆಗಿ ಏನಾದರೂ ನೋಟಿಫಿಕೇಶನ್ ಬಂದೇ ಬರ್ತವೆ. ನಾಳೆ ಗೊತ್ತಾಗುತ್ತೆ. ಓಕೆ, KCET ಮತ್ತು ನೀಟ್ ಸ್ಟೂಡೆಂಟ್ಸ್ ಮತ್ತೆ ವರ್ಕ್ ಸ್ಟಾರ್ಟ್ ಆಗುತ್ತೆ. ಸದ್ಯದಲ್ಲಿ ಎಲ್ಲರೂ ಕೂಡ ನೀಟ್ ಸ್ಟೂಡೆಂಟ್ಸ್ ಕೂಡ ಏನಪ್ಪ ಅಂದರೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಅದ್ರ ಜೊತೆ ನಿಮ್ಮದು ಕೂಡ ಮತ್ತೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡ್ತಾರೆ. ಇನ್ನೂ ಕೂಡ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಡೇಟ್ ಕೂಡ ತುಂಬಾ ಡೇಟ್ ಇನ್ನೂ ಮಿನಿಮಮ್. ಓಕೆ, ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿ, ಓಕೆ, ನೀಟ್ ಸ್ಟೂಡೆಂಟ್ಸ್ ಕೂಡ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿ ಅಟ್ಲೀಸ್ಟ್ ಒಂದು 3 to 4 ಡೇಸ್ ಆದಮೇಲೆ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ KCET ಸ್ಟೂಡೆಂಟ್ಸ್ಗೆ ಆ್ಯಂಡ್ ಫಸ್ಟ್ ಮಾಕ್ ಅಲಾಟ್ಮೆಂಟ್ ನೀಟ್ ಸ್ಟೂಡೆಂಟ್ಸ್ಗೆ ಆಗುತ್ತೆ. ಆ್ಯಂಡ್ ಇವಾಗ ಕೆಲವೊಂದಿಷ್ಟು ಕ್ವಶನ್ಸ್ ಕೂಡ ಕೇಳೋ ಅಂದರೆ ನೋಡೋಣ ಅಂತಂದರೆ ಕಮೆಂಟ್ಸ್ಗೆ ಹಾಕಿದ್ರಿ, ಅಂದರೆ ವಿಡಿಯೋಕ್ಕೆ ಕಮೆಂಟ್ ಹಾಕಿದ್ರೆ, ಸರ್ ನಂದು ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ 9 ವರ್ಷದಿದೆ ನಡೆಯುತ್ತಾ? ನೀವು ಕನ್ನಡ ಮೀಡಿಯಮ್ಮು ಎಷ್ಟು ವರ್ಷದ 10 ವರ್ಷದ್ದು ಓದಿತ್ತಂದರೆ 10 ವರ್ಷವೂ ಬೇಕು. ನೀವು 9 ವರ್ಷ ಓದಿತ್ತಂದರೆ 9 ವರ್ಷ ಮಾಡಿದ್ರು ಸಾಕು. ಆ್ಯಂಡ್ ಈ ಸ್ಟಡಿ ಸರ್ಟಿಫಿಕೇಟ್ ಅಂತೂ 1 to 12 ಬರ್ಸ್ಕೊಂಬಿಡ್ರಿ, ಫ್ರೀ ಇದ್ರಿಗೆ. ಇನ್ನೂ ಕೂಡ ನೀವು ಏನಾದರೂ ಡಾಕ್ಯುಮೆಂಟ್ಸ್ ಏನೇನೆಲ್ಲ ಬೇಕಂತ ವಿಡಿಯೋ ನೋಡಿಲ್ಲಪ್ಪ ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಹೋಗ್ರಿ. ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕಂತ ಒಂದು ವಿಡಿಯೋ ಮಾಡಿದ್ದೀನಿ. ಅದರಲ್ಲಿ ಆದಷ್ಟು ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೋರಿ. ನಿಮಗೆ ಮುಂದೆ ಅಡ್ಮಿಷನ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಸರ್, ನೆಕ್ಸ್ಟ್ ನೋಡೋದಂತಂದರೆ, ಸರ್ ನಂದು BSc ಅಗ್ರಿ ಪ್ರಾಕ್ಟಿಕಲ್ ರ್ಯಾಂಕ್ 444 ಇದೆ. ಮತ್ತು ಕನ್ನಡ ಮೀಡಿಯಮ್ ಆ್ಯಂಡ್ ರೂರಲ್ ಕೋಟ ಇದೆ. ಮತ್ತು ನಂದು 3A ಕ್ಯಾಟಗರಿ ಸರ್ ಇದೆ ಅಂತಂದ್ರೆ ಸಿಗುತ್ತೆ ಅಂತ ಕೇಳ್ತಿದ್ದಾನೆ ಸ್ಟೂಡೆಂಟ್ಸು. ಸೊ ನಿಮಗೆ ನೋಡಿರಿ, ನೀವು ಅಗ್ರಿಕಲ್ಚರ್ ವೆಟರ್ನರಿ ಬಂದು ನಮ್ಗೆ ಏನಾದರೂ ರ್ಯಾಂಕ್ ಹೇಳ್ತೀನಪ್ಪ ಅಂತಂದರೆ ನಿಮ್ಮದು ಥಿಯರಿ ರ್ಯಾಂಕ್ ಹೇಳ್ಬೇಕು ನಮಗೆ, ಪ್ರಾಕ್ಟಿಕಲ್ ರ್ಯಾಂಕ್ ಅಲ್ಲ. ಓಕೆ, ಪ್ರಾಕ್ಟಿಕಲ್ 4,000 ಅಂತಂದರೆ ಥಿಯರಿ ರ್ಯಾಂಕ್ ತುಂಬಾ ಇರ್ತದೆ. ಓಕೆ, ಪ್ರಾಕ್ಟಿಕಲ್ ರ್ಯಾಂಕ್ ಅಷ್ಟೊಂದು ನಿಮ್ಗೆ ಎಫೆಕ್ಟ್ ಬೀಳಲ್ಲ. ಥಿಯರಿ ರ್ಯಾಂಕ್ ಎಷ್ಟು ತೊಗೊಂಡಿರ್ತಾರೋ ಅದೇ ನಿಮಗೆ 90% ಇಂಪ್ಯಾಕ್ಟ್ ಬೀಳ್ತದೆ. ಓಕೆ, ಯಾಕಂದರೆ ಪ್ರಾಕ್ಟಿಕಲ್ ಜಾಸ್ತಿ ಜನ ಬರ್ದಿರಲ್ಲ. ಹುಡುಗರು ಒಂದು 15,000 ಜನ ಬರ್ದಿರ್ತಾರೆ. 15,000ದಲ್ಲಿ 4,000 ಅಂತಂದರೆ ರ್ಯಾಂಕ್ ದೂರ ಇದ್ದಂಗೆ. ಓಕೆ, ಪ್ರಾಕ್ಟಿಕಲ್ ರ್ಯಾಂಕ್ ನೀವು 1,000 ಒಳಗಡೆನೇ ಇರಬೇಕಾಗಿರ್ತದೆ. ಸರಿನಾ? ಸರ್, ನೆಕ್ಸ್ಟ್ ನೋಡೋದಂತಂದರೆ, ಸರ್ ಫಸ್ಟ್ ಮಾಕ್, ಓಕೆ ಸರ್ ಮಾಕ್ ಅಂದರೆ ಫಸ್ಟ್ ಮಾಕ್ ಅಲಾಟಲ್ಲಿ ಆಗಿಲ್ಲ, ಸೀಟ್ ಸಿಕ್ಕಿಲ್ಲ. ಮತ್ತು ನಾವು ರೀಅರೇಂಜ್ ಮಾಡಿ ಹಾಕಿದ್ದೀವಿ. ಬಟ್ ಯಾವಾಗ ರಿಸಲ್ಟ್ ಬರುತ್ತೆ ರೀಅರೇಂಜ್ ಮಾಡಿ ಹಾಕಿರೋ ಆಪ್ಷನ್ ಎಂಟ್ರಿ ಅಲ್ಲಿ ಸರ್ ಅಂತಂದರೆ ಇವಾಗ ಫಸ್ಟ್ ಮಾಕ್ ಅಲಾಟ್ಮೆಂಟಲ್ಲಿ ಅಂತೂ ಸೀಟ್ ಸಿಕ್ಕಿಲ್ಲ. ಈ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ಗೆ ಕೆಲವೊಂದು ಹುಡುಗರು ರೀಅರೇಂಜು ಅಥವಾ ಏನಾದರೂ ಮಾಡಿಫಿಕೇಶನ್ ಡಿಲೇಟ್ ಅಥವಾ ಆ್ಯಡ್ ಮಾಡಿದ್ದೀರಾ. ಇದ್ರದ್ದು ರಿಸಲ್ಟ್ ಯಾವಾಗ ಬರ್ತದೆ ಸೇಮ್. ಇಟ್ ಮೀನ್ಸ್ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಯಾವಾಗ ಅಂತ ಕೇಳ್ತಿದ್ದಾನೆ. ಇದು ಹೇಳಿದೆ ನಾನು ಇವಾಗ ತಾನೇ. ನೀಟ್ ಸ್ಟೂಡೆಂಟ್ಸ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿ ಅಟ್ಲೀಸ್ಟ್ ಒಂದು 4 to 5 ಡೇಸ್ ಆದಮೇಲೆ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬರೋದು. ಸರ್, ನೆಕ್ಸ್ಟ್ ನೋಡೋದಂತ, ಸರ್ ಇಂಜಿನಿಯರಿಂಗ್ ಆ್ಯಂಡ್ ನರ್ಸಿಂಗ್ ಆಪ್ಷನ್ ಎಂಟ್ರಿ ಓಕೆ ಮಾಡ್ತೀನಿ ರೀ. ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಇಂಜಿನಿಯರಿಂಗ್ ಆ್ಯಂಡ್ BS ನರ್ಸಿಂಗ್ ಸಪ್ರೇಟ್ ನೋ ಈ ರೀತಿ ಇರಲ್ಲ. ಎರಡೂ ಕೂಡ ಒಂದೇ. ಕೆಲವೊಂದಿಷ್ಟು ಹುಡುಗರು ಇರ್ತಾರೆ ಬೇರೆ ಬೇರೆ ಕೋರ್ಸಸ್ಗೆ ಆಪ್ಷನ್ ಎಂಟ್ರಿ ಮಾಡಿರ್ತಾರೆ. ಎಲ್ಲಕ್ಕೂ ಕೋರ್ಸ್ಗಳು ಏನಾದರೂ ನಮ್ಗೆ ಅಲಾಟ್ ಮಾಡ್ತಾರೆ ಅಂತಂದು ಆ ರೀತಿ ಇರಲ್ಲ. ನೀವು ಪ್ರಿಯಾರಿಟಿ ಯಾವ ರೀತಿ ಕೊಡ್ತಿರೋ ಅದ್ರ ಮೇಲೆ ಒಂದೇ ಒಂದು ಕಾಲೇಜ್ ಅಥವಾ ಒಂದೇ ಒಂದು ಕೋರ್ಸ್ನ ನಿಮ್ಗೆ ಏನು ಮಾಡ್ತಾರೆ ಅಲಾಟ್ ಮಾಡ್ತಾರೆ. ಸರ್, ನನ್ನ ಸೀಕ್ರೆಟ್ ಕೀ ಕೋಡ್ ಇನ್ವ್ಯಾಲಿಡ್ ಅಂತ ಬರ್ತಿದೆ, ಪ್ಲೀಸ್ ಹೆಲ್ಪ್ ಮೀ. ಸೀಕ್ರೆಟ್ ಕೋಡ್ ಏನಾದರೂ ತಪ್ಪು ಹೊಡೆದಿತ್ತು ಅಂತಂದರೆ ಫಾರ್ಗೆಟ್ ಪಾಸ್ವರ್ಡ್ ಅಥವಾ ಇನ್ನಿಗೆ ಚೇಂಜ್ ಪಾಸ್ವರ್ಡ್ ಅಂತ ಇರ್ತದೆ ನೋಡಿರಿ. ಚೇಂಜ್ ಪಾಸ್ವರ್ಡಲ್ಲಿ ಹೋಗ್ಬಿಟ್ಟು ಒಂದು OTP ಕಳಿಸೋದು. ಇಟ್ ಮೀನ್ಸ್ ಯಾವ ಮೊಬೈಲ್ ನಂಬರ್ ಕೊಟ್ಟಿದ್ರು ಆ ಮೊಬೈಲ್ ನಂಬರ್ಗೆ ಒಂದು OTP ಹೋಗ್ತದೆ. ಆ OTP ಹಾಕ್ಕೊಂಡು ಹೊಸದಾಗಿ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೋಬೋದು. ಅಥವಾ ಇನ್ ಕೇಸ್ ಮೊದಲೇ ಪಾಸ್ವರ್ಡ್ ಹಾಕಿತ್ತಂದರೆ ನೀವು ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಕ್ವಶನ್ಸ್ ಬಂದಿರ್ತದೆ. ಓಕೆ, ಒಂದು ಕ್ವಶನ್ಸ್ಗೆ ಒಂದು ಆನ್ಸರ್ ಮಾಡಿರ್ತೀರಿ.
ಅದರಲ್ಲಿ ನಿಕ್ ನೇಮು ಅಥವಾ ಚೈಲ್ಡ್ಹುಡ್ ನೇಮು ಈ ರೀತಿ ಏನಾದ್ರು ಬಂದಿರ್ತದೆ, ಅದಕ್ಕೆ ನೀವು ಏನು ಆನ್ಸರ್ ಕೊಟ್ಟಿರ್ತೀವಿ ಅದು ಗೊತ್ತಿರಬೇಕು. ಅದನ್ನ ಹಾಕ್ಕೊಂಡು ಹೊಸದಾಗಿ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೋಬೋದು. ಓಕೆ, ನಿಮ್ಮ ಅದು ಅಂದರೆ ಕ್ವಶನ್ಗೆ ಆನ್ಸರ್ ಅಂತೂ ಗೊತ್ತಿಲ್ಲ ಅಂತಂದರೆ ಕೊನೆಗೆ ಒಂದಂತೂ ಗೊತ್ತಿರುತ್ತೆ. ಅಡ್ಮಿಷನ್ ಏನಪ್ಪ ಅಂದರೆ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಹೋಗುತ್ತೆ. ಯಾವ ನಂಬರ್ ಮೊಬೈಲ್ ಅಂದರೆ ಲಾಸ್ಟ್ 2 ಡಿಜಿಟ್ ನಂಬರ್ ಕೂಡ ತೋರಿಸುತ್ತೆ. ಅದಕ್ಕೊಂದು ಪಾಸ್ವರ್ಡ್ ಹೋಗುತ್ತೆ, ಅಂದರೆ ಅದಕ್ಕೊಂದು OTP ಹೋಗುತ್ತೆ. ಆ OTP ಹಾಕೊಂಡು ಹೊಸದಾಗಿ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊರಿ ಬರುತ್ತೆ. ಓಕೆ, ಇನ್ವಾಲ್ಡ್ ಪಾಸ್ವರ್ಡ್ ಏನಕ್ಕೆ ಬರುತ್ತೆ ಅಂದರೆ ನೀವು ಪಾಸ್ವರ್ಡ್ ತಪ್ಪಾಗ್ತಿದ್ರೆ ಅಷ್ಟೇ. ಬ್ರೋ, ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಯಾವಾಗ ಬರುತ್ತೆ? ನಾನು ಹೇಳಿದೆ ಇನ್ನೂ ಕೂಡ ಲೇಟ್ ಆಗುತ್ತೆ. ಸರ್, ನಂದು ರ್ಯಾಂಕ್ 2,50,000 ಇಂಜಿನಿಯರಿಂಗ್ ಆ್ಯಂಡ್ GMIT ಗೌರ್ಮೆಂಟ್ ಕಟ್ ಆಫ್ 2,40,000 ಇದೆ ಸರ್. ನನಗೆ ಅದೇ ಕಾಲೇಜ್ ಅಲಾಟ್ ಆಗ್ತದೆ ನೋಡಿರಿ. 2,50,000 ರ್ಯಾಂಕ್ ಇದೆ, 2,40,000 ಅವನಿಗೆ ಅಂದರೆ ಅವ್ನಿಗೆ ಬೇಕಾಗಿರೋ ಕಾಲೇಜು ಕಟ್ ಆಫ್ ನಿಂತಿದೆ ಅಂತಂದ ಕೇಳ್ತಿದ್ದಾನೆ. ಸೊ ನೋಡಿ, ಮಾಕ್ ಅಲಾಟ್ಮೆಂಟಲ್ಲಿ ಅಂದರೆ ಫಸ್ಟ್ ಮಾಕ್ ಅಲಾಟ್ಮೆಂಟಲ್ಲಿ ಈ ರೀತಿ ನಿಂತದ ಅಂತಂದರೆ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಇನ್ನೂ ಕೂಡ ಕಟ್ ಆಫ್ ದೂರ ಹೋಗುತ್ತೆ. ಖಂಡಿತ ಆ ಕಾಲೇಜ್ ಸಿಗುತ್ತೆ ನಿನಗೆ, ವೇಟ್ ಮಾಡು. ಓಕೆ, ಯಾಕಂತಂದರೆ ಫಸ್ಟ್ ಮಾಕ್ ಅಲಾಟ್ಮೆಂಟ್ ಇದು ನಿಮ್ದು ಡಿಫೆಂಡ್ ಮಾಡಲ್ಲ. ಯಾಕಂದರೆ ನಿಮ್ಗೆ ಇನ್ ಕೇಸ್ ಫಸ್ಟ್ ರೌಂಡಲ್ಲಿ ಕೂಡ ಸಿಗದೆ ಹೋಗಿದ್ದಾರೆ. ಇನ್ ಕೇಸ್ ಫಸ್ಟ್ ಮಾಕ್ ಅಲಾಟ್ಮೆಂಟ್ ಮುಗಿತು, ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಬರ್ತದ ಮತ್ತು ರಿಯಲ್ ಅಲಾಟ್ಮೆಂಟ್ ಬರ್ತದ, ಅವಾಗೂ ಕೂಡ ಸಿಗದೆ ಹೋದಾಗ ಸೆಕೆಂಡ್ ರೌಂಡ್ಗೆ ಹೋಗು. ಸೆಕೆಂಡ್ ರೌಂಡ್ಗೆ ಹೋಗದೆ ಹೋದ್ದು ಅಲ್ಲಿ ಕೂಡ ಸಿಗದೆ ಹೋದಾಗ ಥರ್ಡ್ ರೌಂಡ್ಗೆ ಹೋಗು, ನಿಮ್ಗೆ ಖಂಡಿತ ಸಿಗ್ತದೆ. ಸರ್, ವೆನ್ ಎಕ್ಸಾಕ್ಟ್ಲಿ ಇಂಜಿನಿಯರಿಂಗ್ ಕಾಲೇಜ್ ವಿಲ್ ಸ್ಟಾರ್ಟ್? ಓಕೆ, ಈ ರೀತಿ ಕಾಲೇಜ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಕೇಳ್ತಾನೆ. ನೋಡ್ರಿ, ಫಸ್ಟ್ ಆಫ್ ಆಲ್ ಈ ರೌಂಡ್ ಅಂದರೆ ಫಸ್ಟ್ ರೌಂಡ್ ರಿಯಲ್ ಅಲಾಟ್ಮೆಂಟ್ ಬರೋಕ್ಕೆ ಈ ಮಂತ್ ಎಂಡಿಂಗ್ ಅಂದರೆ 27, 28, 30 ಕೂಡ ಆಗ್ಬೋದು. ನೆಕ್ಸ್ಟ್ ಮಂತ್ ಓಕೆ ರಿಸಲ್ಟ್ ಬಂದಾಗಿದ್ಮೇಲೆ ಅಡ್ಮಿಷನ್ ಮಾಡಿಸೋಕೆ ಮತ್ತೆ ಒಂದು 15 ದಿನ ಟೈಮ್ ಬೇಕಾಗ್ತದೆ. ಸೊ ಹಂಗಾಗ್ಬಿಟ್ಟು ನೆಕ್ಸ್ಟ್ ಮಂತ್ ಅಂದರೆ ಸೆಪ್ಟೆಂಬರ್ 15 ಕೂಡ ಫಸ್ಟ್ ರೌಂಡ್ ಎಲ್ಲನೂ ಕೂಡ ಕೌನ್ಸಿಲಿಂಗ್ ಮುಗಿದ್ರೆ, ಓಕೆ ಇನ್ ಕೇಸ್ ಮುಗಿದ್ರೆ ಹೇಳ್ತಿದ್ದೀನಿ, ಮತ್ತೆ ಸೆಕೆಂಡ್ ರೌಂಡ್ ಕೂಡ ನಡಿಬೇಕು KCETದು. ಸೆಕೆಂಡ್ ರೌಂಡ್ ಕೂಡ ಮತ್ತೆ ಸೆಪ್ಟೆಂಬರ್ ಒಂದು 15 ದಿನ, ಹಚ್ಚಕ್ಕೆ ಒಂದು 20 ದಿನ ಹಿಡ್ಕೊಂಡ್ರೆ ಓಕೆ ಅಕ್ಟೋಬರ್ 15 ಕೂಡ ಸೆಕೆಂಡ್ ರೌಂಡ್ ಅಡ್ಮಿಷನ್ ಅಂದರೆ ಸೆಕೆಂಡ್ ರೌಂಡ್ ಮುಗಿಯೋಬೇಕಾಗ್ತದೆ. ಎಲ್ಲನೂ ಕೂಡ ಸ್ಟಾರ್ಟ್ ಆಗೋಕ್ಕೆ ನಿಮ್ಗೆ ಗೊತ್ತಿರಬೇಕು. ಈಗ ಅಕ್ಟೋಬರ್ಗೆ ಹೋಗ್ತದೆ, ಅಕ್ಟೋಬರ್ 15 ಕೂಡ ಹೋಗ್ತದೆ ಕಾಲೇಜ್ ಸ್ಟಾರ್ಟ್ ಆಗೋಕೆ. ಇನ್ ಕೇಸ್ ಆಗಲೇ ಎಲ್ಲರೂ ಕೂಡ ಪ್ರೈವೇಟ್ ಕಾಲೇಜಲ್ಲಿ ಸ್ಟಾರ್ಟ್ ಆಗಿದೆ. ಇನ್ ಕೇಸ್ ಇಂಡೆಕ್ಸ್ ಪ್ರೋಗ್ರಾಮ್ ಅಂತ ಏನು ಮಾಡ್ತಾರೆ ನೋಡಿ, ಇಂಡಕ್ಷನ್ ಪ್ರೋಗ್ರಾಮ್ ಅಂತ ಮಾಡ್ತಾರೆ. ಆ ಇಂಡಕ್ಷನ್ ಪ್ರೋಗ್ರಾಮ್ ಇಂಜಿನಿಯರಿಂಗ್ ಹಳೆ ಸ್ಟಾರ್ಟ್ ಮಾಡಿದರೆ, ಬಟ್ ಗೌರ್ಮೆಂಟ್ ಕಾಲೇಜಲ್ಲಿ ನೆನ್ಪಿಡಬೇಕು, ಗೌರ್ಮೆಂಟ್ ಕಾಲೇಜಲ್ಲಿ ಯಾವುದೇ ರೀತಿ ಪ್ರೈವೇಟ್ ಸೀಟ್ಸ್ ಇರಲ್ಲ. ಗೌರ್ಮೆಂಟ್ ಕಾಲೇಜಲ್ಲಿ ಗೌರ್ಮೆಂಟ್ ಕಾಲೇಜ್ ಅಂಡರ್ ಕೇತ್ರ ಮಾತ್ರ ಸೀಟ್ ಎಲ್ಲನೂ ಕೂಡ ಅಲಾಟ್ ಆಗೋದಲ್ಲಿ. ಸೊ ಹಂಗಾಗ್ಬಿಟ್ಟು ಅಲ್ಲಿ ಸ್ವಲ್ಪ ವೇಟ್ ಮಾಡ್ಬೇಕಾಗುತ್ತೆ ಎಲ್ಲ ಹುಡುಗರು. ಇದು ಇನ್ನೂ ಕೂಡ ಪ್ರೊಸೆಸ್ ಲೇಟ್ ಆಗುತ್ತೆ. ಓಕೆ, ಎಕ್ಸಾಕ್ಟ್ ಡೇಟ್ ಯಾರು ಕೂಡ ಹೇಳೋಕ್ಕಾಗಲ್ಲ. ಹೆಂಗಿದ್ರು ಕೂಡ ನಿಮ್ಮದು ಅಕ್ಟೋಬರ್ಗೆ ಹೋಗುತ್ತೆ. ಓಕೆ, ಸರಿ, ಇದಿಷ್ಟು ಕ್ವಶನ್ಸ್ ಕವರ್ ಮಾಡಿದ್ದೀನಿ ಈ ಒಂದು ವಿಡಿಯೋದಲ್ಲಿ. ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ನೋಡ್ತೀರಿ. ಟೇಕ್ ಕೇರ್, ಬಾಯ್.